ಈ ಸೂಚನೆಯನ್ನ ಪೋಸ್ಟ್ ಮಾಡಲಾಗಿದೆ. ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡ್ತೇನೆ ಅನ್ನೋ ಶಪಥ. ಒಮ್ಮೆ ಗುಂಡು ಅವರ ಕಿವಿಯನ್ನ ಸವರಿ ಹೋಗಿತ್ತು. 15 ಲಕ್ಷಕ್ಕೂ ಹೆಚ್ಚು ಜನರನ್ನ ಗಡಿಪಾರು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಅಂದಾಜು 18,000ಕ್ಕೂ ಹೆಚ್ಚು ಜನ ಅಕ್ರಮ ಭಾರತೀಯರು ವಲಸಿಗರಾಗಿದ್ದಾರೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಜಗತ್ತಿನ ಪ್ರಮುಖ ನಾಯಕರು, ಉದ್ಯಮಿಗಳ ಎದುರಲ್ಲಿ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡ್ತೇನೆ ಅನ್ನೋ ಶಪಥವನ್ನ ಮಾಡಿದ್ದಾರೆ. ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಂತೆ ಮೊದಲು ವಲಸಿಗರಿಗೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅಧಿಕಾರವನ್ನು ವಹಿಸಿಕೊಂಡ ನಂತರ ಕಸ್ಟಮ್ಸ್ ಮತ್ತು ಗಡಿ ರಕ್ಷಣೆ CBP ವೆಬ್ಸೈಟ್ನಲ್ಲಿ ಈ ಸೂಚನೆಯನ್ನ ಪೋಸ್ಟ್ ಮಾಡಲಾಗಿದೆ. 8 ನೈಋತ್ಯ ಗಡಿ ಬಂದರುಗಳಲ್ಲಿ ವಲಸಿಗರಿಗೆ ಅಪಾಯಿಂಟ್ಮೆಂಟ್ಗಳನ್ನು ನಿಗದಿಪಡಿಸೋಕೆ ಈ ಅಪ್ಲಿಕೇಶನ್ ಅವಕಾಶ ಮಾಡಿಕೊಡ್ತಾ ಇತ್ತು. ಈಗ ಅದನ್ನು ರದ್ದು ಮಾಡಲಾಗಿದ್ದು ಇನ್ನು ಮುಂದೆ ಇದರ ಬಳಕೆಗೆ ಲಭ್ಯ ಇರೋದಿಲ್ಲ ಅಂತ ಕೂಡ ತಿಳಿಸಿದೆ. ಇನ್ನು ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದಲ್ಲಿ ನೀಡಿದ ಭರವಸೆಯನ್ನ ಅಧಿಕಾರ ವಹಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ಈಡೇರಿಸ್ತಾ ಇದ್ದಾರೆ. ವಲಸಿಗರು US ಮೆಕ್ಸಿಕೋ ಗಡಿಗೆ ಹೋಗೋಕೆ ಈ ಅಪ್ಲಿಕೇಶನ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು. ಪ್ರತಿದಿನ 1450 ಜನರಿಗೆ ಅಪ್ಲಿಕೇಶನ್ ಮೂಲಕ ಅಪಾಯಿಂಟ್ಮೆಂಟ್ ಅನ್ನ ನಿಗದಿಪಡಿಸಲಾಗ್ತಾ ಇತ್ತು. ಸೊ ಈ ಅಪ್ಲಿಕೇಶನ್ ಭಾರಿ ಜನಪ್ರಿಯತೆಯನ್ನು ಗಳಿಸಿತು. ವಲಸಿಗರಿಗೆ ಪೆರೋಲ್ ಅಡಿಯಲ್ಲಿ ಪ್ರವೇಶವನ್ನು ನೀಡಲಾಗ್ತಾ ಇತ್ತು. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗೋ ಹಾದಿ ಈ ಹಿಂದೆ ಸುಲಭವಾಗಿ ಇದ್ದಿರಲಿಲ್ಲ. ಟ್ರಂಪ್ ವಿರುದ್ಧ ಹಲವು ಕ್ರಿಮಿನಲ್ ಆರೋಪಗಳಿತ್ತು. 2 ಬಾರಿ ಇವರ ಮೇಲೆ ಹಲ್ಲೆಯ ಪ್ರಯತ್ನ ನಡೆದು ಒಮ್ಮೆ ಗುಂಡು ಇವರ ಕಿವಿಯನ್ನ ಸವರ್ ಹೋಗಿತ್ತು. ಎಲ್ಲಾ ಸವಾಲುಗಳ ನಡುವೆಯೂ ಅಮೆರಿಕದಾದ್ಯಂತ ಪ್ರಚಾರ ನಡೆಸಿದ ಇವರು ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ರು. ಗಡಿ ಭದ್ರತೆಯನ್ನು ಹೆಚ್ಚಿಸೋಕೆ ಇಂಧನ ಉತ್ಪಾದನೆ ಹೆಚ್ಚಿಸೋದು ಸೇರಿದಂತೆ ಹಲವು ಕಾರ್ಯನಿರ್ವಾಹಕ ಆದೇಶಗಳನ್ನು ಸಿದ್ಧಪಡಿಸಿ ಸಹಿ ಹಾಕಿದ್ದಾರೆ. ಅಮೆರಿಕದ ಗತ ವೈಭವವನ್ನ ಮರಳಿ ತರೋ ಮಹತ್ವಾಕಾಂಕ್ಷೆ ಹೊಂದಿರುವ ಟ್ರಂಪ್ ಮತ್ತೊಮ್ಮೆ ಅಮೆರಿಕ ಜಗತ್ತಿನ ದೊಡ್ಡಣ್ಣನಂತೆ ಮೆರಿಬೇಕು ಅನ್ನೋ ಕನಸನ್ನ ಕಂಡಿದ್ದಾರೆ. ಇದೀಗ ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋದಕ್ಕೆ ಹಾಗೂ ಕೆನಡಾ, ಚೀನಾದ ಮೇಲೆ ದುಬಾರಿ ಟ್ಯಾಕ್ಸ್ ಹಾಕೋದಕ್ಕೆ ಟ್ರಂಪ್ ಸರ್ಕಾರ ಮುಂದಾಗಿದೆ. ಇದರ ಬೆನ್ನಲ್ಲೇ ಭಾರತವು ಸಹ ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಎರಡೂ ವಿಷಯಗಳು ಮುಂದಿನ ದಿನಗಳಲ್ಲಿ ಭಾರತದ ಮೇಲೂ ಸಹ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಘರ್ಜನೆಯನ್ನ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿರುವ ಅಕ್ರಮ ಹಾಗೂ ಯಾವುದೇ ದಾಖಲೆಗಳು ಇಲ್ಲದ ಅಂದಾಜು 15 ಲಕ್ಷಕ್ಕೂ ಹೆಚ್ಚು ಜನರನ್ನ ಗಡಿಪಾರು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ನಿರ್ಧರಿಸಿದ್ದಾರೆ. ಇದರಲ್ಲಿ 18,000 ಜನ ಭಾರತೀಯರು ಸಹ ಇರೋದು ಅಮೆರಿಕದಲ್ಲಿ ನೆಲೆಸಿರೋ ಭಾರತೀಯರ ಆತಂಕಕ್ಕೆ ಕಾರಣ ಆಗಿರೋದು. ಹೌದು, ಅಮೆರಿಕದಲ್ಲಿ ಅಂದಾಜು 18,000ಕ್ಕೂ ಹೆಚ್ಚು ಜನ ಅಕ್ರಮ ಭಾರತೀಯ ವಲಸೆಗಾರರು ಇದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಅಮೆರಿಕ ಹೊಸ ತೆರಿಗೆ ನೀತಿಯನ್ನ ಜಾರಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಹೆಚ್ಚು ತೆರಿಗೆ ವಿಧಿಸಬಹುದೋ ಆ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಆಮದು ಸುಂಕ ಏರಿಕೆ, ಅದರಲ್ಲೂ ಮುಖ್ಯವಾಗಿ ಮೆಕ್ಸಿಕೋ, ಚೀನಾ, ಕೆನಡಾದಿಂದ ಆಮದು ಮಾಡುವಂತಹ ಸರಕುಗಳಿಗೆ ಹೆಚ್ಚುವರಿ ಸುಂಕ ವಿಧಿಸೋದು ಕೂಡ ಟ್ರಂಪ್ ನಿರ್ಧಾರ ಆಗಿದೆ. ಟ್ರಂಪ್ ಆಮದು ಸುಂಕ ಹೆಚ್ಚಿಸ್ತಾ ಇರೋದು ಇದೇ ಮೊದಲೇನಲ್ಲ. ತಾನು ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ 2016ರಿಂದ 2020 ಅವಧಿಯಲ್ಲಿ ಆಮದಿನ ಮೇಲೆ ಅಧಿಕ ಸುಂಕವನ್ನು ವಿಧಿಸಿದ್ರು. ಈಗ ಆ ಆಮದು ಸುಂಕ ಇನ್ನಷ್ಟು ಹೆಚ್ಚಾಗಲಿದೆ. ಸೊ ಟ್ರಂಪ್ 2ನೇ ಅವಧಿಗಳು ಭಾರತಕ್ಕೆ ಕೆಟ್ಟ ಪರಿಣಾಮ ಬೀರೋದನ್ನ ಅಲ್ಲೆಗೆಳೆಯುವಂತಿಲ್ಲ. ಮೊದಲನೇದಾಗಿ ಅಮೆರಿಕಾಗೆ ಬರುವ ಚೀನಿ ಸರಕುಗಳ ಮೇಲೆ ಅಧಿಕ ಸುಂಕ ವಿಧಿಸಿರೋದ್ರಿಂದಾಗಿ ಚೀನಾ ಸಾಮಾನ್ಯವಾಗಿಯೇ ಎಲ್ಲಿ ಕಡಿಮೆ ಆಮದು ಸುಂಕ ಇರುತ್ತೋ ಆ ದೇಶಗಳ ಕಡೆಗೆ ವಾಲತ್ತೆ. ಈಗಾಗಲೇ ಆರ್ಥಿಕ ಮಂದಗತಿಯನ್ನು ಎದುರಿಸ್ತಾ ಇರುವಂತಹ ಚೀನಾ ಕಡಿಮೆ ವೆಚ್ಚದಲ್ಲಿ ಇತರೆ ದೇಶಗಳಿಗೆ ತನ್ನ ಸರಕನ್ನ ಆಮದು ಮಾಡಿಬಿಟ್ರೆ ಸಾಕಪ್ಪ ಅಂತ ಅಂದ್ಕೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ ಉಕ್ಕು, ಲೋಹಗಳು ಮೊದಲಾದವು. ಸೊ ಈಗಾಗಲೇ ಚೀನಾದ ಜೊತೆಗೆ ಭಾರತ $100 ಬಿಲಿಯನ್ ಬೃಹತ್ ದ್ವಿಪಕ್ಷೀಯ ವ್ಯಾಪಾರ ಕೊರತೆಯನ್ನ ಹೊಂದಿದೆ. ಸೊ ಈ ಕೊರತೆ ಕಡಿಮೆ ಮಾಡೋದು ಕಷ್ಟ ಅಂತ ನಂಬಲಾಗಿರುವಂತಹ ಅಮೆರಿಕದ ನೀತಿಯು ಭಾರತದಲ್ಲಿ ವ್ಯಾಪಾರ ಕೊರತೆಯನ್ನ ಇನ್ನಷ್ಟು ಹೆಚ್ಚಿಸುವಂತ ಸಾಧ್ಯತೆ ಇದೆ. ಸೊ ರಷ್ಯಾದ ಕಡಿಮೆ ವೆಚ್ಚದ ಕಚ್ಚಾ ತೈಲಗಳ ಮೇಲೆ ನಿರ್ಬಂಧ ವಿಧಿಸಿರೋದು ಕೂಡ ಭಾರತದ ಮೇಲೇನೆ ಪ್ರಭಾವ ಬೀರುತ್ತೆ. ಭಾರತವು ಕಡಿಮೆ ವೆಚ್ಚಕ್ಕೆ ಕಚ್ಚಾ ತೈಲವನ್ನ ಆಮದು ಮಾಡಿಕೊಂಡು ಸಂಸ್ಕರಿಸಿದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ US, ಯುರೋಪ್ಗಳಿಗೆ ರಫ್ತು ಮಾಡುತ್ತೆ. ಆದರೆ ಇದೀಗ ತೀವ್ರ ಪರಿಶೀಲನೆಗೆ ಇದು ಒಳಗಾಗಲಿದೆ. ಭಾರತಕ್ಕೆ ತಾಪತ್ರಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಡಾಲರ್ ಮೌಲ್ಯ ಅಧಿಕ ಆಗ್ತಾ ಇದೆ. ಇದರಿಂದಾಗಿ ಡಾಲರ್ ಎದುರು ಭಾರತೀಯ ರೂಪಾಯಿ ಇದರ ಮೌಲ್ಯ ಕುಸಿತ ಆಗ್ತಾ ಇದೆ. ಇದರಿಂದಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರ ಪ್ರಮಾಣ ಕಡಿಮೆ ಆಗುತ್ತೆ. ಅದರ ಪ್ರಭಾವ
ಇದೀಗಾಗಲೇ ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಸಹ ಶುರುವಾಗಿದೆ. ಇನ್ನು ಭಾರತದಿಂದ ಹೋಗಿ ಅಮೆರಿಕಾದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ವಾಸಿಸ್ತಾ ಇರುವವರನ್ನ ಗುರುತಿಸಿ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರದೊಂದಿಗೆ ಚರ್ಚೆ ಮಾಡೋದಕ್ಕೆ ಭಾರತ ಸಿದ್ಧವಾಗಿದೆ ಅಂತ ಹೇಳಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯ ಗಂಭೀರ ಸ್ವರೂಪ ಪಡ್ಕೊಳ್ಳೋ ಮುನ್ನವೇ ಮಾತನಾಡಿ ಪರಿಹರಿಸಿಕೊಳ್ಳೋಕೆ ನಿರ್ಧರಿಸಲಾಗಿದೆ. ಇನ್ನು ಅಮೆರಿಕ ಸಹ ಅಕ್ರಮವಾಗಿ ಅಮೆರಿಕಾದಲ್ಲಿ ನೆಲೆಸಿರುವ ಭಾರತೀಯರನ್ನ ವಾಪಸ್ ಕಳಿಸಿಕೊಡೋಕೆ ಬೇಕಾದ ಸಹಕಾರವನ್ನ ಕೊಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಅಮೆರಿಕಾದಲ್ಲಿ ಅಂದಾಜು 18,000 ಜನ ಅಕ್ರಮ ಭಾರತೀಯ ವಲಸಿಗರಿದ್ದಾರೆ ಅಂತ ಗುರುತಿಸಲಾಗಿದೆ. ಇದರ ಹೊರತಾಗಿಯೂ ಭಾರತೀಯ ಅಕ್ರಮ ವಲಸಿಗರ ನಿಖರ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ. ಸೊ ಈಗ ಗುರುತಿಸಲಾಗಿರುವಂತಹ ಅಕ್ರಮ ವಲಸಿಗರ ಸಂಖ್ಯೆಗಿಂತ ಹೆಚ್ಚು ಜನ ಇರುವಂತಹ ಸಾಧ್ಯತೆಯೂ ಕೂಡ ಇದೆ. ಸೊ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಅಕ್ರಮ ವಲಸಿಗರ ಕಾನೂನಿಗೆ ಸಹಿ ಹಾಕಿದ್ದಾರೆ. ಮಿಲಿಟರಿ ಭದ್ರತೆ ಹಾಗೂ ಯುಎಸ್ ಮೆಕ್ಸಿಕೋ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಹ ಘೋಷಿಸಲಾಗಿದೆ. ಇನ್ನು ಅಮೆರಿಕಾದಲ್ಲಿ ಭಾರತೀಯರಿಗೆ H-1B ವೀಸಾ ಕೊಡುವಂತೆ ಮನವಿ ಮಾಡುವ ನಿಟ್ಟಿನಲ್ಲೂ ಚರ್ಚೆಗಳು ನಡೆದಿದೆ. ಕಾನೂನುಬದ್ಧವಾಗಿ ಭಾರತೀಯರು ಅಮೆರಿಕಾದಲ್ಲಿ ನೆಲೆಸುವಂತೆ ಮಾಡುವಂತಹ ನಿಟ್ಟಿನಲ್ಲಿ H-1B ವೀಸಾ ಸಹಕಾರಿಯಾಗಿದೆ ಅಂತ ನಿರೀಕ್ಷಿಸಲಾಗುತ್ತೆ. ಸೊ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಕೌಶಲ್ಯ ಹೊಂದಿರುವ ಕೆಲಸಗಾರರು ಅಮೆರಿಕಾದಲ್ಲಿ ನೆಲೆಸೋದಕ್ಕೆ H-1B ವೀಸಾ ಸಹಕಾರಿಯಾಗತ್ತೆ ಅಂತ ಭಾರತ ಅಂದ್ಕೊಂಡಿತ್ತು. ಸೊ ಈ ನಿಟ್ಟಿನಲ್ಲಿ ಅಮೆರಿಕಾದೊಂದಿಗೆ ಚರ್ಚೆ ಮಾಡೋಕೆ ನಿರ್ಧರಿಸಲಾಗಿದೆ. 2023ರಲ್ಲಿ 3,86,000 H-1B ವೀಸಾಗಳನ್ನ ಕೊಡಲಾಗಿತ್ತು. ಇದರಲ್ಲಿ 4/3 ಭಾಗದಷ್ಟು ಭಾರತೀಯರೇ ಇದ್ರು ಅನ್ನೋದು ಗಮನಾರ್ಹ. ಸೊ ಇನ್ನು ಅಮೆರಿಕಾದಲ್ಲಿ ಜನಿಸಿದ ಮಕ್ಕಳಿಗೆ ಸ್ವಾಭಾವಿಕವಾಗಿ ಸಿಗ್ತಾ ಇದ್ದಂತ ಅಮೆರಿಕ ಪೌರತ್ವದ ಹಕ್ಕನ್ನ ರದ್ದುಪಡಿಸಿರೋದಾಗಿಯೂ ಘೋಷಿಸಿದಂತ ಡೊನಾಲ್ಡ್ ಟ್ರಂಪ್ ನಿರ್ಧಾರ ಫೆಬ್ರವರಿ 19ರಿಂದ ಜಾರಿಗೆ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅಮೆರಿಕಾದಲ್ಲಿರುವಂತಹ ಭಾರತೀಯ ದಂಪತಿಗಳು ಫೆಬ್ರವರಿ 19ರೊಳಗೆ ಡಿಲಿವರಿ ಮಾಡಿಸ್ಕೊಳ್ಳೋಕೆ C-ಸೆಕ್ಷನ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಅಮೆರಿಕಾದಲ್ಲಿ ಹುಟ್ಟಿದ ಮಕ್ಕಳಿಗೆ ಅಲ್ಲಿನ ಪೌರತ್ವ ಸಿಗ್ತಾ ಇತ್ತು. ಆದ್ರೆ ಈ ಜನ್ಮಸಿದ್ಧ ಹಕ್ಕನ್ನ ರದ್ದುಪಡಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ. ಟ್ರಂಪ್ ಅವರ ಈ ನಿರ್ಧಾರಕ್ಕೆ ಅಮೆರಿಕದ ಅನಿವಾಸಿ ಭಾರತೀಯರಿಂದ ಭಾರಿ ವಿರೋಧ ಸಹ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಆದೇಶವು ಜಾರಿಯಾಗೋ ಮೊದಲೇ ಹೆರಿಗೆ ಮಾಡಿಸಿಕೊಳ್ಳೋಕೆ ಅಮೆರಿಕಾದಲ್ಲಿರುವ ಭಾರತೀಯ ದಂಪತಿಗಳು ಆತುರ ಪಡ್ತಿದ್ದಾರೆ. ಈಗಾಗಲೇ ಗರ್ಭಿಣಿಯಾಗಿರುವಂತಹ ಅಮೆರಿಕದ ಭಾರತೀಯ ಮೂಲದ ಮಹಿಳೆಯರು C-ಸೆಕ್ಷನ್ ಮೂಲಕ ಹೆರಿಗೆ ಮಾಡಿಸಿಕೊಳ್ಳೋಕೆ ನಿರ್ಧರಿಸಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಈಗ ಅಧಿಕಾರದಲ್ಲಿ ಇರೋದ್ರಿಂದ ಅಮೆರಿಕದ ಕನಸಿನ ಬೆನ್ನತ್ತಿ ಅಕ್ರಮವಾಗಿ ಒಳನುಸುಳಿದ್ದಂಥ ಅಕ್ರಮ ವಲಸಿಗರ ಮೇಲೆ ಅಧಿಕಾರಿಗಳು ಕಠಿಣ ಕ್ರಮಗಳನ್ನು ಶುರು ಮಾಡಿದ್ದಾರೆ. ಹೊಸ ಆಡಳಿತವು ಪ್ರಮಾಣ ವಚನ ಸ್ವೀಕರಿಸಿದ 3 ದಿನಗಳ ನಂತರ ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿದೆ. 500ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಬಂಧಿಸಿ ಗಡೀಪಾರು ಮಾಡಲಾಗಿದೆ. ಈ ಅಂಕಿಅಂಶಗಳನ್ನು ಹಂಚಿಕೊಂಡ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್, ಯುಎಸ್ ಅಧಿಕಾರಿಗಳು 538 ಅಕ್ರಮ ವಲಸಿಗರನ್ನು ಬಂಧಿಸಿದ್ದಾರೆ. ಮಿಲಿಟರಿ ವಿಮಾನಗಳನ್ನು ಬಳಸಿಕೊಂಡು ನೂರಾರು ಜನರನ್ನ ಗಡೀಪಾರು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.